ನಮಸ್ತೆ ಕರ್ನಾಟಕ. ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಇತ್ತು. ನಾನು ನಮ್ಮಕ್ಕ ಸ್ಕೂಲ್ಗೆ ಹೋಗಿದ್ವಿ. ಸ್ಕೂಲಿಂದ ಬಂದ್ವಿ. ನಮ್ಮಮ್ಮ ಪಪಾಯ ಹಣ್ಣನ್ನು ಕಟ್ ಮಾಡಿ ಇಟ್ಟಿತ್ತು, ತಿಂದ್ವಿ. ಆಮೇಲೆ ನಮ್ಮಮ್ಮ ಒಬ್ಬರೇ ದೇವ್ರ ಪಾತ್ರೆ ಬೆಳಗ್ತಿದ್ರು ಅಂತ ನಾನು ಹೆಲ್ಪ್ ಮಾಡಿದೆ ದೇವ್ರ ಪಾತ್ರೆ ಬೆಳಗಕ್ಕೆ. ನೋಡಿ, ದೇವ್ರ ಪಾತ್ರೆ ಎಲ್ಲ ಬೆಳಗಾಗಿದೆ. ಆಮೇಲೆ ದೇವ್ರ ಪಾತ್ರೆ ಎಲ್ಲ ಇಟ್ಟು ಹೂವು ಮಾಡಿಸಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ನಮ್ಮಮ್ಮ ನಾನು ಸ್ನಾನ ಮಾಡಿ ಬಂದಾದಮೇಲೆ ಸಂಜೆ ಪೂಜೆ ಮಾಡ್ತೀನಿ ಅಂದಿದ್ರು. ಅದಕ್ಕೆ ನಾನು ಹೂವು ಎಲ್ಲ ಮಡಿಸಿ ದೇವ್ರ ಮನೆಯೆಲ್ಲನೂ ನೀಟಾಗಿ ಗುಡಿಸಿ ಕ್ಲೀನ್ ಮಾಡ್ತಿದ್ದೆ. ಕ್ಲೀನ್ ಮಾಡಾಯಿತು. ನಮ್ಮಮ್ಮ 4 ಗಂಟೆ ಮೇಲೆ ದೀಪ ಹಚ್ತೀನಿ, ನೀನು ಕ್ಲೀನ್ ಮಾಡಿರು ಅಂತ ಹೇಳೋಗಿದ್ರು. ಆಮೇಲೆ ನಮ್ಮಮ್ಮ ಅಷ್ಟೊತ್ತಿಗೆ ತಂಬಿಟ್ಟು ಮಾಡಿಟ್ಟಿತ್ತು. ನೋಡಿ, ತಂಬಿಟ್ಟು ಮಾರಿ ಹಬ್ಬ ಅಲ್ವಾ, ಅದಕ್ಕೆ ತಂಬಿಟ್ಟು ಮಾಡಿಟ್ಟಿತ್ತು. ಅಷ್ಟೊತ್ತಿಗೆ ಟೈಮಾಗಿ ಹೋಗ್ಬಿಟ್ಟಿತ್ತು. ಎಲ್ಲ ಪಂಜ್ ಹಿಡ್ಕೊಂಡು ಬಂದು ನಿಂತುಬಿಟ್ಟಿದ್ರು. ನಾನು ಅವಾಗ ಹೋಗ್ಬಿಟ್ಟು ಡೀಸೆಲ್ ತಂದೆ. ನೋಡಿ, ಎಲ್ಲ ಪಂಜ್ ಹಿಡ್ಕೊಬಂದು ನಿಂತ್ಬಿಟ್ಟವ್ರೆ. ನಾನು ಅವಾಗ ಹೋಗಿ ಡೀಸೆಲ್ ತಂದೆ. ಡೀಸೆಲ್ ತಂದಾದಮೇಲೆ ನಮ್ಮಪ್ಪ ಪಂಜ್ ರೆಡಿ ಮಾಡಿಬಿಟ್ಟು ಬೆಂಕಿ ಹಚ್ತು. ನೋಡಿ ಹೆಂಗೆ ಬುಗ್ ಅಂತ ಅಂದ್ಬಿಡ್ತು ನೋಡಿ. ಆಮೇಲೆ ಎಲ್ಲ ಲೇಟಾಗಿತ್ತು ಅಂದ್ಬಿಟ್ಟು ಎಲ್ಲ ಮುಂದೋಗ್ಬಿಟ್ಟಿದ್ರು. ನಾನು ನಮ್ಮಕ್ಕ ಪಂಜ್ ಹಿಡ್ಕೊಂಡು ನಾವು ಮುಂದೋಗ್ತಿದ್ದೀವಿ, ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ. ಆಮೇಲೆ ಮಾರಿಯಮ್ಮನ ದೇವಸ್ಥಾನಕ್ಕೆ ಬಂದೋ. ನೋಡಿ, ಅಲ್ಲೆಲ್ಲ ಪಂಜ್ ಹಿಡ್ಕೊಂಡು ನಿಂತವ್ರೆ. ನಾನು ಅಲ್ಲೋಗಿದ್ದೀನಿ, ಅಲ್ಲಿದ್ದೀನಿ ನಾನು ಅಲ್ಲೋಗಿದ್ದೀನಿ. ನೋಡಿ ನಾನು ಇಲ್ಲಿ ನಿಂತಿದ್ದೀನಿ, ಕಾಣ್ತಾ ಇಲ್ಲ ನೋಡಿ. ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲೆಲ್ಲ ಟಮಟೆ ಬಡಿತಿದ್ರು ನೋಡಿ, ಟಮಟೆ ಬಡಿತಿದ್ರು. ಆಮೇಲೆ ನಾನು ಪಂಜ್ ಹಿಡ್ಕೊಂಡು ನಿಂತಿದ್ದೀನಿ ನೋಡಿ. ಇವನು ನಮ್ಮ ಸಮರ್ಥು. ನೋಡಿ, ನಾನು ಪಂಜ್ ಹಿಡ್ಕೊಂಡು ನಿಂತಿದ್ದೀನಿ ಅಲ್ಲಿ. ನೋಡಿ ನಮ್ಮಪ್ಪ ನನ್ನ ಜೊತೆ ನಿಂತಿದೆ ಅಲ್ಲಿ. ನೋಡಿ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಪಂಜ್ ಹಿಡ್ಕೊಂಡು ನಿಂತಿದ್ದೀನಿ ನೋಡಿ. ನಮ್ಮೂರು ಮಾರಿ ಹಬ್ಬ ನೋಡೋಕ್ಕೆ ಒಂಥರ ಖುಷಿ. ಯಾವಾಗ ಮಾರಿ ಹಬ್ಬ ಬರುತ್ತೋ ಅಂತ ಕಾಯ್ತಿರ್ತೀನಿ ಪಂಜ್ ಹಿಡಿಯೋಕ್ಕೆ. ಎಲ್ಲರೂ ಅಂತಾರೆ, ನೀನೇನು ಗಂಡು ಹುಡುಗನ ಪಂಜ್ ಹಿಡಿತೀಯಲ್ಲ ಅಂತ. ನಾನು ಅದ್ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ. ಮಾರಿ ಹಬ್ಬ ಬಂತು ಅಂದರೆ ಪಂಜ್ ಹಿಡಿಯೋದೆಯಾ, ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ನೋಡಿ, ಪಂಜ್ ಹಿಡಿತಿದ್ದೀನಿ, ಒಂಥರ ಖುಷಿ ಪಂಜ್ ಹಿಡಿಯೋಕ್ಕೆ. ನೋಡಿ, ಪಂಜ್ ಹಿಡಿತಿದ್ದೀನಿ ನೋಡಿ. ಇವನು ನಮ್ಮ ಸಮರ್ಥು ರೋಟಿ ಬಂದಂಗೆ ಮಾಡ್ಕೊಬಂತಿದ್ದ ಉದ್ದಕ್ಕೆ. ನೋಡಿ, ಪಂಜ್ ಹಿಡ್ದೆಲ್ಲ ನಿಂತವ್ರೆ ಅಲ್ಲಿ. ನಂದು ಪಂಜೆಲ್ಲ ಖಾಲಿಯಾಗಿಬಿಟ್ಟಿತ್ತು ಸಿಂಬಿ. ನೋಡಿ, ಮಾರಿಗೆ ಎಡೆ ಇಕ್ತಾ ಇರೋದು ಇದು. ಮಾರಿಯಮ್ಮಂಗೆ ಪೂಜೆ ಮಾಡ್ತಾ ಇರೋದು. ಮನೇಲಿ ಬೇಯಿಸಿರೋ ಕಾಳು ಮತ್ತು ತಂಬಿಟ್ಟು ಮತ್ತು ಅನ್ನ ಮತ್ತು ಮುದ್ದೆ ಇಟ್ಟು ಪೂಜೆ ಮಾಡ್ತವ್ರೆ. ನೆಕ್ಸ್ಟು ಅದೆಲ್ಲ ಮುಗೀತು. ಮನೆಗೆ ಬಂದು ಊಟ ಮಾಡ್ದೋ. ಮುದ್ದೆ, ಸಾಂಬಾರು ಮತ್ತು ಕಾಳು ಊಟ ಮಾಡ್ದೋ. ನೋಡಿ, ಊಟ ಮಾಡ್ದೋ. ನಮ್ಮೂರು ಮಾರಿ ಹಬ್ಬ ಸಖತ್ತಾಗಿತ್ತು ನೋಡಿ. ವಿಡಿಯೋ ನೋಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತು ಮುಖ್ಯವಾದ ವಿಷಯ, ನಿಮ್ಮೂರಲ್ಲೂ ಮಾರಿ ಹಬ್ಬ ಮಾಡ್ತಾರಾ ಅಂತ ಕಮೆಂಟಲ್ಲಿ ಹೇಳಿ. ಸೊ ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.